ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಯೂಸ್ ಆಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ, ಕೊನೆ ತನಕ ನೋಡಿ. ನೀವು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಫಸ್ಟ್ ಟಿಪ್ ಏನಂದರೆ, ಮಳೆ ಬರ್ತಾನೆ ಇದ್ದರೆ ಬಟ್ಟೆ ಒಣಗಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹ್ಯಾಂಗರ್ ತಗೊಂಡು ಸಾಕ್ಸು ಮತ್ತು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ತಗೊಂಡು ಈ ಥರ ಕ್ಲಿಪ್ ಹಾಕೋತೀನಿ. ಇದನ್ನು ಎಲ್ಲಿಯಾದರೂ ಹ್ಯಾಂಗ್ ಮಾಡಿ ಇಡ್ಬೋದು, ಆಗ ಬಟ್ಟೆ ಬೇಗ ಒಣಗುತ್ತೆ. ಹಾಗೆಯೇ ಒಂದು ಛತ್ರಿನ ಈ ರೀತಿ ಓಪನ್ ಮಾಡಿಬಿಟ್ಟು ಮಕ್ಕಳದ್ದು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಇದರ ಮೇಲೆ ಎಲ್ಲ ಕಡೆಯೂ ಹಾಕಿ ಇಡ್ಬೋದು. ಈ ಛತ್ರಿನ ಕೆಳಗಡೆ ಇಡ್ಬೋದು, ಇಲ್ಲಾಂದರೆ ಮೇಲೆ ಕೂಡ ಎಲ್ಲಾದರೂ ಹ್ಯಾಂಗ್ ಮಾಡ್ಬೋದು, ಆಗ ಬಟ್ಟೆ ಬೇಗ ಡ್ರೈ ಆಗುತ್ತೆ. ಮಳೆಗಾಲದಲ್ಲಿ ಹೊರಗಡೆ ಹೋಗುವಾಗ ಈ ಥರ ಜಿಪ್ ಲಾಕ್ ಕವರ್ನಲ್ಲಿ ಫೋನ್ ಹಾಕ್ಕೊಂಡೋಗಿ, ಆಗ ಫೋನ್ ಸೇಫ್ ಆಗಿರುತ್ತೆ. ಒಂದು ವೇಳೆ ಫೋನ್ ಒದ್ದೆ ಹಾಕಿಬಿಟ್ರೆ ಅದನ್ನು ಇಡೀ ರಾತ್ರಿ ಅಕ್ಕಿ ಒಳಗೆ ಹಾಕಿ ಇಟ್ಬಿಟ್ರೆ ಅಕ್ಕಿ ಆ ನೀರೆಲ್ಲ ಅಬ್ಸಾರ್ವ್ ಮಾಡುತ್ತೆ. ಮಳೆಗಾಲದಲ್ಲಿ ಉಪ್ಪಲ್ಲಿ ನೀರು ಥರ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಚಿಕ್ಕ ಬಟ್ಟೆ ತಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಕಟ್ಬಿಡಿ. ಇದನ್ನು ಉಪ್ಪಲ್ಲಿ ಹಾಕಿ ಇಟ್ಟರೆ ಈ ರೀತಿ ನೀರು ಆಗೋದನ್ನು ತಡಿಬೋದು. ಅದೇ ಕಲ್ಲುಪ್ಪಿಗೆ ಏನು ಮಾಡಬೇಕಂದ್ರೆ, ಒಂದು ಹಸಿ ಮೆಣಸಿನ್ಕಾಯಿನ ಅದರೊಳಗೆ ಹಾಕಿ ಇಟ್ಬಿಡಿ. ಮಳೆಗಾಲದಲ್ಲಿ ಹೊರಗಡೆ ಹೋಗುವಾಗ ಹೆಚ್ಚಾಗಿ ಪ್ಯಾಂಟಲ್ಲಿ ಎಲ್ಲ ತುಂಬ ಮಣ್ಣಿನ ಕಲೆ ಆಗ್ತಾ ಇರುತ್ತೆ. ಅದಕ್ಕೆ ಆ ಜಾಗದಲ್ಲಿ ಫಸ್ಟು ಶ್ಯಾಂಪು ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಬೇಕು, ಮತ್ತು ಸೋಪ್ ಹಾಕೋಬೋದು, ಆಗ ಆ ಕಲೆ ಬೇಗನೆ ಹೋಗುತ್ತೆ. ಮಳೆಗಾಲದಲ್ಲಿ ಕರೆಂಟ್ ಪದೇ ಪದೇ ಹೋಗ್ತಾ ಬರ್ತಾ ಇರುತ್ತೆ, ಆಗ ಕ್ಯಾಂಡಲ್ ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ಫಸ್ಟ್ ಒಂದು ಚಿಕ್ಕ ಬೌಲ್ನಲ್ಲಿ ಕ್ಯಾಂಡಲ್ ಅಂಟಿಸ್ಕೊತೀನಿ, ನೆಕ್ಸ್ಟ್ ಇದಕ್ಕೆ ನೀರು ಹಾಕೋತೀನಿ. ಈ ಥರ ಮಾಡೋದ್ರಿಂದ ಕ್ಯಾಂಡಲ್ ಬೇಗ ಮೆಲ್ಟ್ ಆಗೋಲ್ಲ, ಒಂದು ಕ್ಯಾಂಡಲ್ನ ತುಂಬ ಟೈಮ್ಗೆ ಯೂಸ್ ಮಾಡ್ಕೋಬೋದು. ಹೊರಗಡೆ ಹೋಗುವಾಗ ಶೂಸ್ಗೆ ಈ ಥರ ಕ್ಯಾಂಡಲ್ನ ಉಜ್ಕೊಂಡು ಹೋಗಬೇಕು. ಇದು ವ್ಯಾಕ್ಸ್ ಕೋಟಿಂಗ್ ಥರ ಆಗುತ್ತೆ, ಆಗ ಶೂ ಬೇಗ ಗಲೀಜಾಗಲ್ಲ. ಮಳೆಗಾಲದಲ್ಲಿ ಹೆಚ್ಚಾಗಿ ವಾರ್ಡ್ರೋಬ್ನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಬಟ್ಟೆಗಳೆಲ್ಲ ಜಾಸ್ತಿ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಚಾಕ್ ಪೀಸ್ನ ಒಂದು ದಾರಕ್ಕೆ ಕಟ್ಕೊಂಡು ವಾರ್ಡ್ರೋಬಲ್ಲಿ ಈ ಥರ ಒಳಗೆ ಹ್ಯಾಂಗ್ ಮಾಡಿ ಇಡಬೇಕು, ಆಗ ಚಾಕ್ ಪೀಸ್ ಆ ತೇವಾಂಶನ ಅಬ್ಸಾರ್ಬ್ ಮಾಡುತ್ತೆ. ಲಾಸ್ಟ್ ಟಿಪ್ ಏನಂದರೆ, ಈ ಮಳೆಗಾಲದಲ್ಲಿ ಬೆಂಕಿಪಟ್ಟಣದಲ್ಲಿರೋ ಕೆಮಿಕಲ್ ಒಂಥರ ಮೆತ್ತಿಗೆ ನೆಂದೋಗಿರುತ್ತೆ, ಅದರಲ್ಲಿ ಅಷ್ಟೊಂದು ಫ್ರಿಕ್ಷನ್ ನಮಗೆ ಸಿಗಲ್ಲ. ಅದಕ್ಕೆ ಒಂದು ಚಿಕ್ಕ ಬಾಕ್ಸ್ ತಗೊಂಡು ಆ ಕಡ್ಡಿಗಳನ್ನ ಅದರೊಳಗೆ ಹಾಕಿಬಿಟ್ಟು ಮತ್ತು ಆ ಕೆಮಿಕಲ್ನ ಆ ಮುಚ್ಚಳ ಹಿಂದ್ಗಡೆ ಈ ಥರ ಅಂಟಿಸ್ಬೇಕು. ಈ ಥರ ಮಾಡೋದ್ರಿಂದ ಅದು ತುಂಬ ಟೈಮ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.